ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ರಾಯರ ಆಶೀರ್ವಾದ ಎಲ್ಲರೂ ಚೆನ್ನಾಗಿರಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಫ್ರೈಡೇ ಮಿನಿ ಬ್ಲಾಗ್ ಆಗಿರುತ್ತೆ ಇದು. ನೋಡಿ, ಇವತ್ತು ಶುಕ್ರವಾರ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಶುಕ್ರವಾರ ಈ ಥರ ಮಹಾಲಕ್ಷ್ಮಿಗೆ ಇಷ್ಟವಾದಂತಹ ರಂಗೋಲಿಯನ್ನು ನಾವು ಹೊಸ್ತಿಲ ಮೇಲೆ ಬಿಡಬೇಕಾಗತ್ತೆ. ಇದು ಕಮಲದ ರಂಗೋಲಿ ಆಗಿರುತ್ತೆ. ಅದಾಗಿದ್ದ ನಂತರ ನೋಡಿ, ಇದು ಕುಬೇರ ರಂಗೋಲಿ ಅಂತ ಹೇಳ್ತಾರೆ. ಈ ಕುಬೇರ ರಂಗೋಲಿನ ಹೇಗೆ ಬಿಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲಾಗಿ ಬಿಡ್ಬೋದು ನೋಡಿ. ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ಪ್ರತಿ ಶುಕ್ರವಾರ ಹೊಸ್ತಿಲ ಮೇಲೆ ಬಿಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ, ನಿಮಗೆ ಚೇಂಜಸ್ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ, ಈ ಥರ ಈಸಿಯಾಗಿ ರಂಗೋಲಿಯನ್ನು ಬಿಟ್ಕೊಳ್ಬೋದು. ಆರಾಮಾಗಿ 2 ದಿನ ಅಭ್ಯಾಸ ಆಗಿಬಿಡುತ್ತೆ ಅಷ್ಟೇ. ತುಂಬ ಈಸಿಯಾಗಿ ಬಿಡ್ಬೋದು. ಇದನ್ನು ಕುಬೇರ ಲಕ್ಷ್ಮಿ ರಂಗೋಲಿ ಅಂತ ಹೇಳ್ತಾರೆ. ಫಸ್ಟು ನಾವು ಹೊಸ್ತಿಲಿಗೆ ಶುಕ್ರವಾರ ಅಥವಾ ಮಂಗಳವಾರ ನಾವು ಹೊಸ್ತಿಲ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅರಿಶಿಣದ ನೀರಿಂದ ಸ್ವಚ್ಛವಾಗಿ ನೀಟಾಗಿ ಸ್ವಚ್ಛ ಮಾಡ್ಕೊಳ್ಬೇಕಾಗತ್ತೆ. ಅದಾಗಿದ್ದ ನಂತರ ಅರಿಶಿಣ ಕುಂಕುಮವನ್ನು ಇಟ್ಟು ಈ ಥರ ರಂಗೋಲಿಯನ್ನು ಬಿಟ್ಕೊಳ್ಬೇಕಾಗತ್ತೆ. ನಾವು ಏನೇ ಪೂಜೆ ಮಾಡಿದ್ರೂ ಮೊದಲು ಹೊಸ್ತಿಲಿಗೆ ಪೂಜೆ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಹೊಸ್ತಿಲಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ. ಆ ತಾಯಿಗೆ ಸಂತೃಪ್ತಿ ಆದರೆ ಒಳಗಡೆ ಬರ್ತಾಳೆ, ಇಲ್ಲ ಅಂದರೆ ಹಾಗೆ ಈಚೆ ಹೋಗಿಬಿಡ್ತಾಳೆ ಅಲ್ವಾ. ಲಕ್ಷ್ಮಿ ಅಮ್ಮನವರು ಯಾವಾಗಲೂ ಒಳಗಡೆ ಬರಬೇಕಲ್ವ ನಮಗೆ. ಅದಾಗಿದ್ದ ನಂತರ ಈ ರೀತಿಯಾಗಿ ಮನೆ ಮುಂದೆ ಒಂದು ಪದ್ಮ ರಂಗೋಲಿಯನ್ನು ಬಿಟ್ಕೊಳ್ತಾ ಇದ್ದೀನಿ. ಪ್ರತಿ ಶುಕ್ರವಾರ ನಾವು ಪೂಜೆ ಮಾಡೋ ಸಮಯದಲ್ಲಿ ಸ್ನಾನ ಆಗಿದ ನಂತರ ಈ ಥರ ಪದ್ಮ ರಂಗೋಲಿಯನ್ನು ಬಿಟ್ಕೊಳ್ಬೇಕು. ಸಂಕಲ್ಪ ಮಾಡಿಕೊಂಡು ಈ ಪದ್ಮ ರಂಗೋಲಿಯನ್ನು ಬಿಡಿ, ತುಂಬ ಒಳ್ಳೆಯದಾಗತ್ತೆ. ಅದಾಗಿದ ನಂತರ ಈಗ ಪದ್ಮ ರಂಗೋಲಿ ಏನಕ್ಕೆ ಈ ಥರ ಬಿಡ್ತಾರೆ ಅಂತ ಹೇಳಿದ್ರೆ ತಾಯಿಗೆ ತುಂಬ ಅಂದರೆ ತುಂಬ ಪ್ರಿಯವಾದ ರಂಗೋಲಿ ಇದು. ಮನೆ ಮುಂದೆ ಶುಕ್ರವಾರದತ್ತು ಅಥವಾ ಮತ್ತು ಕಳಸ ಇಡಬೇಕಾದ್ರೆ ಪೀಠದ ಮೇಲೆ ಈ ಥರ ಪದ್ಮ ರಂಗೋಲಿಯನ್ನು ಬಿಡೋದು ತುಂಬ ಶ್ರೇಯಸ್ಸು ಮತ್ತು ಶ್ರೇಷ್ಠವಾದದ್ದು. ನೋಡಿ, ಎಷ್ಟು ಸಿಂಪಲ್ಲಾಗಿ ಬಿಡ್ಬೋದಲ್ವಾ. ಚುಕ್ಕಿ ಇಟ್ಟು ಸೇರಿಸೋ ಅಂತ ಅಗತ್ಯ ಇಲ್ಲ. ಗೆರೆಗಳನ್ನ ಹಾಕ್ಕೊಂಡು ಈ ಥರ ರಂಗೋಲಿನ ಬಿಟ್ಕೋಬೋದು ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಫ್ರೆಂಡ್ಸ್, ಏನು ಗೊತ್ತಾ, ಶುಕ್ರವಾರ ನಾವು ಪೂಜೆ ಮಾಡಬೇಕಾದ್ರೆ ಈ ಥರ ಪದ್ಮ ರಂಗೋಲಿ ಬಿಡೋದ್ರಿಂದ ಲಕ್ಷ್ಮಿಯ ಆಕರ್ಷಣೆ ಹೆಚ್ಚಾಗುತ್ತೆ. ಮತ್ತು ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿ ಆಗಿರೋದ್ರಿಂದ ಲಕ್ಷ್ಮೀ ತಾಯಿ ನಮ್ಮ ಮನೆಗೆ ಸದಾ ನೆಲೆಸಿರ್ತಾಳೆ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಡಿಸೈನಾಗಿ ಹೂ ಥರ ಬಿಟ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಪ್ಲೀಸ್. ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡಿ. ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ. ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಅದಾಗಿದ್ದ ನಂತರ ನಾವು ರಂಗೋಲಿ ಬಿಟ್ಟಾಗಿದ್ದ ನಂತರ ಪದ್ಮ ರಂಗೋಲಿಗೆ ಮಧ್ಯದಲ್ಲಿ ನಾವು ಅರಿಶಿನ ಮತ್ತು ಕುಂಕುಮನ ಇಡಬೇಕಾಗತ್ತೆ. ಅರಿಶಿನ ಕುಂಕುಮ ಇಡೋದ್ರಿಂದ ನಮ್ಮ ಮನೆ ಮೇಲೆ ಯಾವುದೇ ರೀತಿಯಾದ ಕೆಟ್ಟ ದೃಷ್ಟಿ ಬೀಳೋದಕ್ಕೆ ಅಷ್ಟು ಚಾನ್ಸಸ್ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಎಷ್ಟು ಚೆನ್ನಾಗಿದೆ
ರಂಗೋಲಿ. ಅದಾಗಿದ ನಂತರ ಹೊಸ್ತಿಲಿಗೆ ಸ್ವಲ್ಪ ಹೂವನ್ನು ಇಟ್ಟು ಗೋಗಂಜಲವನ್ನು ಸೋಗಿಸಿ ಪೂಜೆ ಮಾಡಬೇಕಾಗತ್ತೆ. ದೀಪವನ್ನು ಹಚ್ಚಿ ಪೂಜೆ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಅದಾಗಿದ ನಂತರ ಮನೆ ಮುಂದೆ ಇಟ್ಟಿರೋಂಥ ತುಳಸಿ ಕಟ್ಟೆ ಅಥವಾ ಪಾಟಲ್ಲಿ ಚಿಕ್ಕದಾಗಿ ತುಳಸಿ ಇಟ್ಟಿರ್ತೀವಲ್ಲ, ತುಳಸಿಗೆ ಪೂಜೆ ಸಲ್ಲಿಸಬೇಕಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು so much for watching. Please subscribe my channel. Okay, bye bye.